ಹಾಯ್ ಎಲ್ರಿಗೂ ನಮಸ್ಕಾರ. ಟೇಸ್ಟಿಯಾಗಿರಬೇಕು ಆ ಥರ ಮಾಡಿಕೊಡುತ್ತಾ. ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಇಸ್ಕಾನ್ ಟೆಂಪಲಿಗೆ ಬಂದಿದ್ದೀವಿ. ಆ್ಯಕ್ಚುಲಿ ನಾನು ತುಂಬ ವರ್ಷಗಳಾದ ಮೇಲೆ ಇಲ್ಲಿಗೆ ಇಸ್ಕಾನ್ ಟೆಂಪಲಿಗೆ ಬಂದಿರೋದು. ಅಂದರೆ ನಾನು ತುಂಬ ವರ್ಷಗಳ ಕಾಲ ಗ್ಯಾಪ್ ಕೊಟ್ಟು ಇಸ್ಕಾನ್ ಟೆಂಪಲಿಗೆ ಬರೋದು. ಅಷ್ಟು ಫ್ರೀಕ್ವೆಂಟಾಗಿ ಇಲ್ಲಿಗೆ ಬರೋದಿಲ್ಲ. ಒಂದು 3ನೇ ಸರಿ ಅಥವಾ 4ನೇ ಸರಿ ಅನಿಸುತ್ತೆ ಬರ್ತಾ ಇರೋದು ಅಷ್ಟೇ. ಸೊ ಹಾಗಾಗಿ ಟೆಂಪಲ್ ಒಳಗಡೆ ಹೇಗಿರುತ್ತೆ ಅನ್ನೋದೇ ನನಗೆ ಎಷ್ಟೋ ಸರಿ ಮರ್ತೋಗ್ಬಿಟ್ಟಿರುತ್ತೆ. ಲಾಸ್ಟ್ ಟೈಮ್ ನಾನು ಆ್ಯಕ್ಚುಲಿ ನಮ್ಮ ಡ್ಯಾಡಿ ಜೊತೆ ಬಂದಿದ್ದೆ. ನಾನು, ಡ್ಯಾಡಿ ಮತ್ತು ನನ್ನ ಸಿಸ್ಟರ್ ಬಂದಿದ್ವಿ. 3 ಜನ ಆ್ಯಕ್ಚುಲಿ ಬಂದಿದ್ವಿ ಶ್ರೀಕೃಷ್ಣ ಜನ್ಮಾಷ್ಟಮಿ ದಿನ. ನಂಗೆ ತುಂಬ ಚೆನ್ನಾಗಿ ನೆನಪಿದೆ. ನನಗೆ ಆ್ಯಕ್ಚುಲಿ ಒಂದು ಭಗವದ್ಗೀತೆದು ಒಂದು ಬುಕ್ ತೊಗೋಬೇಕು ಅಂತ ತುಂಬ ಇಷ್ಟ ಇತ್ತು. ಹಾಗಾಗಿ ನಂಗೆ ಗೊತ್ತಿರಲಿಲ್ಲ ಇಲ್ಲಿ ಈ ಒಂದು ಟೆಂಪಲಲ್ಲಿ ಸಿಗುತ್ತೆ ಅಂತ ಅಂದ್ಬಿಟ್ಟು. ಸೊ ಒಳಗಡೆ ಹೋದಾಗ ನನಗೆ ಭಗವದ್ಗೀತೆ ಬುಕ್ ಸಿಕ್ಕಿತ್ತು. ಐ ವಾಸ್ ಸೋ ಹ್ಯಾಪಿ. ಅದನ್ನು ನಾನು ಪರ್ಚೇಸ್ ಮಾಡಿದ್ದೆ ಕೂಡ. ಅದು ಇವತ್ತಿಗೂ ನಮ್ಮ ಮನೇಲಿದೆ ಆ ಬುಕ್ಕು. ಹೇಳ್ತಾರಲ್ವಾ, ಆ ಬುಕ್ಕನ್ನು ಇಟ್ಟು ಮನೇಲಿ ಪೂಜೆ ಮಾಡಿದ್ರೆ ಒಳ್ಳೇದು ಅಂತ. ಹಾಗಾಗಿ ಆ ಭಗವದ್ಗೀತೆ ಬುಕ್ ಹಾಗೇ ಇದೆ. ಸುಮಾರು ಪೇಜಸ್ ನಮ್ಮ ಡ್ಯಾಡಿ ಓದಿದ್ದಾರೆ. ಯಾವಾಗಲೂ ಓದ್ತಾ ಇದ್ರು ಭಗವದ್ಗೀತೆ ಬುಕ್ಕು. ನಾನು ತುಂಬ ಕಡಿಮೆ ಸ್ವಲ್ಪ ಪೇಜಸ್ ಓದಿದ್ದೀನಿ. ಯಾವ್ಯಾವ ದೇವರಿತ್ತು ಅನ್ನೋದೇ ಒಳಗಡೆ ಮರ್ತೋಗಿದೆ. ಅಂದರೆ ಅಫ್ಕೋರ್ಸ್ ಶ್ರೀಕೃಷ್ಣ ಇದ್ದಾರೆ ಅಂತ ಗೊತ್ತು, ರಾಧಾಕೃಷ್ಣ ಇದ್ದಾರೆ ಅಂತ ಗೊತ್ತು. ಬಟ್ ಒಳಗಡೆ ಅಲ್ಲಿ ವೆಂಕಟೇಶ್ವರ ಸ್ವಾಮಿ ಇರೋದು, ಆಮೇಲಿಂದ ಇನ್ನೊಂದು ನರಸಿಂಹಸ್ವಾಮಿ ಇರೋದು, ಅದನ್ನೆಲ್ಲ ನಾನು ಮತ್ತೆ ಹೋಗ್ಬಿಟ್ಟಿದ್ದೆ. ಸೊ ಇವತ್ತು ಬಂದ ಮೆಮೊರೀಸ್ ಎಲ್ಲ ಮತ್ತೆ ಒಂಥರ ಫ್ರೆಶ್ ಆಯಿತು ಅಂತ ಅನ್ನಿಸ್ತು. ತುಂಬ ಒಂಥರ ಖುಷಿ ಆಗ್ತಿದೆ. ಎಸ್ಪೆಷಲಿ ಇಲ್ಲಿನ ವಾತಾವರಣ ಇಟ್ಸ್ ಸೋ ಪೀಸ್ಫುಲ್. ಜನನೂ ಅಷ್ಟೇ ಸಿಕ್ಕಾಪಟ್ಟೆ ಜಾಸ್ತಿ ಜನ ಇದ್ದಾರೆ. ಆ್ಯಂಡ್ ತುಂಬ ರಶ್ ಇತ್ತು. ತುಂಬ ತಿಂಗಳುಗಳಿಂದ ನಾನು ಆ್ಯಕ್ಚುಲಿ ಇಲ್ಲಿಗೆ ಬರಬೇಕು ಅಂತ ಅಂದ್ಕೊಳ್ತಾ ಇದ್ದೆ. ಅಂದರೆ ಬಸ್ಸಲ್ಲಿ ಹೋಗೋವಾಗ ಅಥವಾ ಆಚೆ ಎಲ್ಲಾದರೂ ಹೋಗೋವಾಗ ವೆಹಿಕಲಲ್ಲಿ ನೋಡ್ತಾ ಇದ್ದೆ ಇಸ್ಕಾನ್ ಟೆಂಪಲ್ ಇದೆ ಅಂತ ಅಂದ್ಬಿಟ್ಟು. ಬಟ್ ಯಾವತ್ತೂ ಬಂದಿರಲಿಲ್ಲ ಇಲ್ಲಿಗೆ. ಬಂದಿರಲಿಲ್ಲ ಅಂದರೆ ತುಂಬ ವರ್ಷಗಳ ಮುಂಚೆ ಬಂದಿದ್ದೆ. ಸುಮ್ಮನೆ ಆಚೆಯಿಂದ ನೋಡ್ಕೊಂಡು ಹೋಗ್ತಿದ್ದೆ. ಬಟ್ ಒಳಗಡೆ ಹೋಗೋದು ತುಂಬ ಕಡಿಮೆ ನಾನಿಲ್ಲಿ. ಸೊ ಇವತ್ತು ಇಲ್ಲಿ ದೇವಸ್ಥಾನದ ಒಳಗಡೆ ಬಂದಿದ್ದೀನಿ. ಆ್ಯಕ್ಚುಲಿ ನಾನು ಲಾಸ್ಟ್ ಟೈಮ್ ಬಂದಿದ್ದು ಬೆಳಗ್ಗೆ ಹೊತ್ತು ಬಂದಿದ್ದೆ. ಬಟ್ ಈ ಸಾರಿ ಸಂಜೆ ಹೊತ್ತು ಬಂದಿದ್ದೀನಿ. ಒಂದು 6 ಗಂಟೆಗೆ ಅಥವಾ 6:30 ನಾವು ಕ್ಯೂವಲ್ಲಿ ನಿಂತಿದ್ದು. ಇವಾಗ 7:30. ಇವಾಗ ದರ್ಶನ ಪಡ್ಕೊಂಡು ಆಚೆ ಬಂದಿರೋದು. ಅಲ್ಲಿ ಒಳಗಡೆ ಹೋದಾಗ ಪಕೋಡ ತೊಗೊಂಡಿದ್ದೀನಿ ತಿನ್ನೋದಕ್ಕೆ. ಸೊ ನೋಡಬೇಕು ಹೇಗಿದೆ ಅಂತ ಟೇಸ್ಟು. ಜಿಲೇಬಿ ಇತ್ತು, ರಸಗುಲ್ಲ ಇತ್ತು, ತುಂಬ ಇತ್ತು ತಿನ್ನೋ ಐಟಮ್ಸ್ ಎಲ್ಲ. ಬಟ್ ಅದೆಲ್ಲ ಫುಡ್ ಸ್ಟ್ರೀಟಲ್ಲಿ ಅವಾಗ ತಿಂತಾ ಇರ್ತೀವಲ್ವ, ಅದಕ್ಕೋಸ್ಕರ ಏನಾದ್ರು ಸ್ವಲ್ಪ ಸ್ಪೆಷಲ್ ಆಗಿರಲಿ. ಇದನ್ನ ಅದೇನೋ ಪಕೋಡ, ಇದು ನನಗೆ ಅಷ್ಟು ನೆನಪಾಗ್ತಿಲ್ಲ ಹೆಸರು. ತೊಗೊಂಡಿದ್ದು ಇವಾಗ ಜಸ್ಟ್ ತೊಗೊಂಬಂದೆ. ಐ ಡೋಂಟ್ ನೋ, ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ನನ್ನ ಹೆಸರು ಬರ್ತೋದೆ. ಅದು ಏನೋ ಪಕೋಡಪ್ಪ ಇದು. ಯಾವ ಪಕೋಡಮ್ಮ ಇದು? ಪಕೋಡ ಈರುಳ್ಳಿ ಪಕೋಡ. ಈರುಳ್ಳಿ ಪಕೋಡ ಅಲ್ಲ, ಯಾವುದೋ ಬೇರೆ ಪಕೋಡ. ನೋಡಬೇಕು ಹೇಗಿದೆ ಅಂತ ಟೇಸ್ಟ್ ಮಾಡಿ ನೋಡ್ತೀನಿ. ಒಂಚೂರು ಜೊತೆಗೆ ಸಾಸ್ ಕೊಟ್ಟಿದ್ದಾರೆ. ಅಷ್ಟೊಂದು ಏನು ಗಟ್ಟಿ ಇಲ್ಲ, ಸಾಫ್ಟ್ ಆಗಿದೆ. ಇವಾಗಲೂ ಒಳ್ಳೆ ಪ್ಲೇಸ್. ಅವಾಗವಾಗ ಯಾವಾಗಾದರೂ ಟೈಮ್ ಸಿಕ್ಕರೆ ಇಲ್ಲಿ ಬರಬೇಕು. ತುಂಬ ಚೆನ್ನಾಗಿದೆ. ಒಳಗೆ ಇಲ್ಲಿ ಬೇರೆ ಬೇರೆ ರೀತಿಯಾದಂಥ ಸ್ವೀಟ್ಸ್ ಎಲ್ಲ ಸಿಗುತ್ತೆ. ಜಾಮೂನ್, ರಸಗುಲ್ಲ, ಆಮೇಲೆ ಮಾಲ್ಪಾ ಅಂತ ಒಂದು ಸ್ವೀಟ್ ಇತ್ತು. ನನಗೆ ಅದನ್ನು ತೊಗೋಬೇಕು ಅಂತ ತುಂಬ ಇಷ್ಟ ಆಯಿತು. ಅಂದರೆ ಮೇ ಬಿ ಅದು ಸ್ವೀಟ್ ಅನಿಸುತ್ತೆ. ಅದು ನೋಡಿದ್ರೆ ಲಾಸ್ಟಲ್ಲಿ ಒಂದೇ ಒಂದು ಪೀಸ್ ಮಿಕ್ಕಿತ್ತು. ಹಾಗಾಗಿ ಒಂದೇ ಒಂದು ಪೀಸ್ ಇದೆಲ್ಲ ಲಾಸ್ಟ್ ಬೇಡ ಅಂತ ಅಂದ್ಬಿಟ್ಟು ಸುಮ್ಮನೆ ಅದೇ. ಅಕಸ್ಮಾತ್ ಸ್ವಲ್ಪ ಫ್ರೆಶ್ ಐಟಮ್ ಇದ್ದಿದ್ರೆ ತೊಗೊಬೋದಿತ್ತು. ಬಟ್ ಅದಿನ್ನೇನು ಲಾಸ್ಟ್ ಖಾಲಿ ಆಗುವಂಥದ್ದಿತ್ತಲ್ವ, ಅದಕ್ಕೆ ಅದು ಬೇಡ ಅಂತ ಅಂದ್ಬಿಟ್ಟು ನಾನು ಪಕೋಡ ತೊಗೊಂಡೆ. ಆ್ಯಕ್ಚುಲಿ ತುಂಬ ಸಾಫ್ಟ್ ಆಗಿದೆ, ತುಂಬ ಟೇಸ್ಟಿಯಾಗಿದೆ. ಇದ್ರ ಜೊತೆಗೆ ಸಾಸ್ ಬೇರೆ ಇದೆ, ಕ್ರಿಸ್ಪಿಯಾಗೂ ಇದೆ, ಚೆನ್ನಾಗಿದೆ. ಒಳಗಡೆ ಬರೀ ಈ ಥರ ತಿಂಡಿ ಮತ್ತು ಬುಕ್ಸ್ ಮಾತ್ರ ಅಲ್ಲ, ಕೆಲವೊಂದಷ್ಟು ಬಟ್ಟೆಗಳು ಸಿಗುತ್ತೆ. ಆಮೇಲೆ ಕೊಳಲು, ಇನ್ನೂ ಏನೋ ಇದೆ. ಆ್ಯಕ್ಚುಲಿ ಒಳಗಡೆ ನೋಡೋದಕ್ಕೆ ತುಂಬಾ ಇದೆ. ತುಂಬ ವರ್ಷಗಳಾದ್ಮೇಲೆ ನೋಡ್ತಾ ಇದ್ದೀನಿ. ನಾನು ಫಸ್ಟ್ ಟೈಮ್ ಬಂದಾಗ ಇವೆಲ್ಲ ಇತ್ತ ಅನ್ನೋ ಥರ ಅನ್ನಿಸ್ತಾ ಇದೆ. ಅಷ್ಟೊಂದು ಏನೋ ಪರ್ಚೇಸ್ ಮಾಡೋಂಥ ಐಟಮ್ಗಳಿದೆ. ಲಾಸ್ಟ್ ಟೈಮು ನಾನು ಇಲ್ಲಿಗೆ ಆ್ಯಕ್ಚುಲಿ ಬಂದಾಗ ನಾನು, ನಮ್ಮಮ್ಮ, ನಮ್ಮ ಅಕ್ಕ, ಲಾಸ್ಟ್ ಟೈಮ್ ನಾನು ಇಲ್ಲಿಗೆ ಬಂದಾಗ ನಾನು, ನಮ್ಮ ಡ್ಯಾಡಿ, ನಮ್ಮ ಅಕ್ಕ 3 ಜನ ಬಂದಿದ್ದು. ಆ್ಯಕ್ಚುಲಿ ನಮ್ಮ ಅಮ್ಮಂಗೆ ಕರೆದಿದ್ವಿ ಬಾ ಮಮ್ಮಿ ಅಂತ. ಅವರು ಮನೇಲಿ ಕೆಲಸ ಇದೆ ಅಂತ ಬಂದಿರಲಿಲ್ಲ. ಅವತ್ತು ಆ್ಯಕ್ಚುಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ನಾನು ಅವಾಗಲೇ ಹೇಳಿದ್ನಲ್ಲ. ಅದಾದಮೇಲೆ ಇವತ್ತೇ ನಾನು ಆ್ಯಕ್ಚುಲಿ ಅವ್ರನ್ನ ಜೊತೆ ಕರ್ಕೊಂಡ್ಬಂದಿರೋದು. ಅದಕ್ಕಿಂತ ಮುಂಚೆ ನಾವು ನನಗೆ ನೆನಪಿರೋದು 2 ಸರಿ ಬಂದಿರೋದು. ಒಂದು ಲಾಸ್ಟ್ ಟೈಮ್ ಶ್ರೀಕೃಷ್ಣ ಜನ್ಮಾಷ್ಟಮಿ ದಿನ ಬಂದಿದ್ದು. ಇನ್ನೊಂದು ಬಂದು ತುಂಬ ವರ್ಷಗಳ ಹಿಂದೆ ಇಲ್ಲಿಗೆ ಬಂದಾಗ ಖಾರ ಪೊಂಗಲ್ ಕೊಟ್ಟಿದ್ರು. ಸ್ವೀಟ್ ಅಂತೀನಿ, ಖಾರ ಪೊಂಗಲ್ನ ಇಲ್ಲಿ ಪ್ರಸಾದ ಕೊಟ್ಟಿದ್ರು. ತುಂಬ ಚೆನ್ನಾಗಿತ್ತು ಅದು.
ಯಾವ ಥರ ಅಂದರೆ ಪೊಂಗಲ್ ಕುಡಿಬೋದು ಆ ಥರ ಇತ್ತು. ಅಷ್ಟು ತೆಳುವಾಗಿ ಮಾಡಿದ್ರು, ಅಷ್ಟು ಟೇಸ್ಟಿಯಾಗಿರ್ತಿತ್ತು, ಸಖತ್ತಾಗಿರ್ತಿತ್ತು. ನಮ್ಮ ಮನೇಲಿ ಯಾವಾಗಲೂ ಖಾರ ಪೊಂಗಲ್ ಮಾಡಿದ್ರೆ ನಮ್ಮ ಅಮ್ಮಗೆ ಹೇಳ್ತಿದ್ದೆ ನಾನು, ಅಮ್ಮ ಇಸ್ಕಾನ್ ಟೆಂಪಲಲ್ಲಿ ಮಾಡಿದ್ರಲ್ಲ ಆ ಥರ ಮಾಡಬೇಕು, ತುಂಬ ತೆಳುವಾಗಿರಬೇಕು, ತುಂಬ ಟೇಸ್ಟಿಯಾಗಿರಬೇಕು, ಆ ಥರ ಮಾಡಿಕೊಡು ಅಂತ. ನಾನು ಈ ಸಲ ಇನ್ಫ್ಯಾಕ್ಟ್ ಸಂಕ್ರಾಂತಿ ಹಬ್ಬಕ್ಕೆ ಖಾರ ಪೊಂಗಲ್ ಮಾಡಿದ್ದಲ್ವ, ಅದು ಮಾಡೋವಾಗಲೂ ನಾನು ಹಂಗೆ ಯೋಚನೆ ಮಾಡ್ತಾ ಇದ್ದೆ, ಚೆನ್ನಾಗಿ ತೆಳುವಾಗಿ ಇಸ್ಕಾನ್ ಟೆಂಪಲ್ ಪ್ರಸಾದ ಮಾಡಿದ್ರಲ್ಲ ಆ ಥರನೇ ಮಾಡಬೇಕು ಅಂತ. ಪ್ರತಿ ಸಲ ನಾನು ಖಾರ ಪೊಂಗಲ್ ಮಾಡುವಾಗಲೂ ಇಸ್ಕಾನ್ ಟೆಂಪಲನ್ನು ಜ್ಞಾಪಿಸ್ಕೊತೀನಿ, ನಂಗೆ ಅಷ್ಟು ಇಷ್ಟ. ಬಟ್ ಈ ಸರಿ ನನಗೆ ಗೊತ್ತಿಲ್ಲ, ಎಲ್ಲೂ ಏನು ಪ್ರಸಾದ ಕೊಡ್ತಾ ಇಲ್ಲ ಅಂತ ಅನ್ಸುತ್ತೆ. ಯಾರೋ 2-3 ಜನ ಪುಳಿಯೋಗರೆ ತಿಂತಾ ಇದ್ರು, ಬಟ್ ನನಗೆ ಎಲ್ಲಿ ಕೊಡ್ತಿದ್ದಾರೆ ಅಂತಲೇ ಗೊತ್ತಾಗಲಿಲ್ಲ. ನಾನು ಡೈರೆಕ್ಟಾಗಿ ಪಕೋಡ ತೊಗೊಂಡು ಆಚೆ ಬಂದ್ಬಿಟ್ಟೆ. ಈ ಜಾಗ, ಈ ವಾತಾವರಣ, ತಂಪಾಗಿ ಬೀಸ್ತಾರಂತ ಈ ಗಾಳಿ, ಜೊತೆಗೆ ಪಕೋಡ, ನಮ್ಮಮ್ಮ ಬೇರೆದ್ರ ಜೊತೆಗೆ, ಸೊ ಇದೆಲ್ಲ ಒಂಥರ ತುಂಬ ಡಿಫ್ರೆಂಟ್ ವೈಬ್, ತುಂಬ ಒಂಥರ ಖುಷಿಯಾಗಿದೆ ಇವತ್ತು. ತುಂಬ ಒಂಥರ ನಿಮ್ಗೆ ಅಂತ ಅನಿಸ್ತಿದೆ ಆ್ಯಕ್ಚುಲಿ ಈ ಜಾಗದಲ್ಲಿ. ಮಮ್ಮಿ ತುಂಬ ವರ್ಷ ಆದ್ಮೇಲೆ ಬಂದಿದ್ದೆ, ಖುಷಿ ಆಯ್ತಾ? ಖುಷಿ ಆಯ್ತು. ಏನು ಇಷ್ಟ ಆಯ್ತು ನಿಂಗೆ ಇಲ್ಲಿ? ನನಗೆ ಒಳಗಡೆ ಇದು ಎಲ್ಲ ತುಂಬ ಚೆನ್ನಾಗಿದೆ. ಒಳಗಡೆ ಹಾಂ, ತುಂಬ ದೊಡ್ಡ ದೇವಸ್ಥಾನ. ನೆನಪಿದೆ ನಿಂಗೆ ದೇವಸ್ಥಾನದ ಒಳಗಡೆ ಯಾವ್ಯಾವ ದೇವ್ರಿತ್ತು ಅನ್ನೋದೆಲ್ಲ? ಅಂದ್ರೆ ಶ್ರೀಕೃಷ್ಣ ಇದ್ದಾರೆ ಗೊತ್ತು ಎಲ್ರಿಗೂ. ಶ್ರೀಕೃಷ್ಣ, ವೆಂಕಟೇಶ್ವರ ಸ್ವಾಮಿ, ಅದೆಲ್ಲ ಮರ್ತೋಗ್ಬಿಟ್ಟಿದ್ದಲ್ಲ, ವೆಂಕಟೇಶ್ವರ ಎಲ್ಲ ಅದೆಲ್ಲ ಮರ್ತೋಗ್ಬಿಟ್ಟಿತ್ತು. ಗೋಪುರಗಳೆಲ್ಲ ಮರ್ತೇ ಹೋಗ್ಬಿಟ್ಟಿತ್ತು. ತುಂಬಾ ವರ್ಷಗಳಾದ್ಮೇಲೆ ಬಂದಿದ್ದೀನಲ್ಲ. ನೀನಂತೂ ನಾನು ಅಟ್ಲೀಸ್ಟ್ ಒಂದು 3-4 ವರ್ಷದಿಂದ ಅಥವಾ ಮ್ಯಾಕ್ಸಿಮಮ್ ಒಂದು 5 ವರ್ಷದಿಂದ ಬಂದಿದೆ ಅನ್ಸುತ್ತೆ. ನೀನು ಅದಕ್ಕಿಂತ ಒಂದು ಆಲ್ಮೋಸ್ಟ್ ಒಂದು 9 ವರ್ಷ ಆಯ್ತಾ ನೀನು ಬಂದು? ಹೌದು, 7-8 ವರ್ಷ ಆಯ್ತು. 7-8 ವರ್ಷ ಆಯ್ತಾ? ತುಂಬಾ ವರ್ಷಗಳಾದ್ಮೇಲೆ ಇಲ್ಲಿ ಬಂದೆ. ಇವತ್ತು ತುಂಬಾ ಖುಷಿ ಆಯ್ತು ನೋಡಿ. ಚೆನ್ನಾಗಿದ್ಯಾ? ಚೆನ್ನಾಗಿದೆ, ವಾತಾವರಣ ತುಂಬಾ ಚೆನ್ನಾಗಿದೆ ಇವತ್ತು. ತುಂಬಾ ಚೇಂಜಸ್ ಆಗಿದೆ ಅಂತ ಅನ್ಸುತ್ತಲ್ವಾ? ಹೌದು. ಈ ಕಡೆ ವಿಡಿಯೋಸ್ದಾಗಲಿ ಫೋಟೋಸ್ದಾಗಲಿ ಅಲ್ಲೋ ಇಲ್ಲ. ಕೆಲವೊಂದಷ್ಟು ಜಾಗಗಳಿದೆ, ಅಲ್ಲಿ ಮಾತ್ರ ಜನ ಎಲ್ಲರೂ ಫೋಟೋಸ್ ತೆಗಿತಿರ್ತಾರೆ. ಅಲ್ಲಿ ನಾನು 1-2 ನನ್ನ ಮಮ್ಮಿ ಜೊತೆಗೆ ಬಂದಿದ್ದ ನೆನಪಿಗೋಸ್ಕರ ಫೋಟೋಸ್ ತಗೊಂಡೆ ಅಷ್ಟೇ. ಹೊರಗಡೆ ಅಲ್ಲೋ ಇಲ್ಲ ಅಲ್ವಾ, ಅದಕ್ಕೆ ಫುಲ್ ಆಚೆ ಬಂದ್ಬಿಟ್ಟಿದ್ದೀವಿ. ಇಲ್ಲಿ ಅದಕ್ಕೆ ಫೋಟೋಸ್ 1-2 ತಗೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ವಿ. ನೆನಪಿಗೋಸ್ಕರ 1-2 ಫೋಟೋಸ್ ತೊಗೊಂಡಿದ್ದಾಯಿತು. ಸೊ ಇಲ್ಲೇ ಬ್ಲಾಗ್ ಮಾಡಿ ಮುಗಿಸಿದ್ದಾಯಿತು. ಪಕೋಡ ತಿಂದಿದ್ದಾಯಿತು. ಇವಾಗ ಮನೆಗೆ ಹೊರಡದೆ. ಮಿಕ್ಕಿದ ಪಕೋಡ ನಮ್ಮಮ್ಮ ಕೊಟ್ಟು ತಿನ್ನೋದಕ್ಕೆ ನಂಗೆ ಸಾಕು. ನಮ್ಮಂತೂ ಇವತ್ತಿನ ದಿನ ತುಂಬ ಒಂಥರ ಪೀಸ್ಫುಲ್ ಅಂತ ಅನಿಸ್ತು, ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ತುಂಬಾ ಖುಷಿ ಆಯಿತು ಇದುವರೆಗೂ ಬಂದಿದ್ದು. ನೋಡೋಣ, ಇನ್ನೂ ಒಂದ್ಸರಿ ಯಾವಾಗಾದ್ರೂ ಬರಬೇಕು ಅಂತ ಅನ್ನಿಸ್ತಿದೆ, ಅಷ್ಟು ಚೆನ್ನಾಗಿದೆ. ಏನು ರಶ್ ಇದೆ ಟೆಂಪಲ್ ಅಂತೂ. ನಾನು ಬರೋವಾಗಲೇ ಹೇಳಿದ್ರು ಒಬ್ರು ಆಂಟಿ, ಸ್ಯಾಟರ್ಡೆ ಸಂಡೇ ತುಂಬಾ ರಶ್ ಇರುತ್ತೆ ಅಂತ. ನಾನು ಬಂದ್ಬಿಟ್ಟೆ, ಅಂದ್ರೂ ಇರಲಿ ಅಂತ ಅಂದ್ಬಿಟ್ಟೆ. ಯಾಕಂದರೆ ಆಲ್ರೆಡಿ ನಾನು ಹೊರಟು ಮಧ್ಯ ದಾರಿಲಿದ್ದೆ, ಇವಾಗ ರಶ್ ಇದೆ ಅಂತ ವಾಪಸ್ ಹೋಗೋಕ್ಕಾಗತ್ತಾ, ಇರಲಿ ಅಂತ ಬಂದೆ. ಬಟ್ ಪರವಾಗಿಲ್ಲ, 1 ಅವರಲ್ಲಿ ದರ್ಶನ ಆಯಿತು. ಇವಾಗಿನೇನು ಮನೆಗೆ ಹೊರಡಬೇಕು. ಸೊ ನಾನು ಈ ಬ್ಲಾಗ್ನ ಇಲ್ಲಿ ಮುಗಿಸ್ತಾ ಇದ್ದೀನಿ. ನಾನು ಅಂದ್ಕೊಳ್ತೀನಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.